ಇವತ್ತು ಚಿತ್ರದುರ್ಗ ಕಲ್ಲಿನ ಕೋಟೆ ಭದ್ರಕರ ನಾಯಕರ ಕೋಟೆಯಲ್ಲಿ ಈ ಕಾರ್ಯಕ್ರಮ ಐತಿಹಾಸಿಕ ಸುವರ್ಣಾಕ್ಷರದಲ್ಲಿ ಬರೆದಿರ್ತಕ್ಕಂಥ ಕಾರ್ಯಕ್ರಮ ಆಗಿದೆ. ಅಭಿಮಾನೋತ್ಸವ, ಅಭಿಮಾನಿಗಳಿಗೋಸ್ಕರ ಕಾರ್ಯಕ್ರಮ ಆಗಿದೆ. ನಮ್ಮ ಹೆಮ್ಮೆಯ ಭಾರತ ದೇಶದ ಗೃಹ ಸಚಿವ ಅಮಿತ್ ಶಾ ಜಿ ಅವರು ಚುನಾವಣೆಯ ಚಾಣಕ್ಯ, ಅವರು ಬಂದು ಯಡಿಯೂರಪ್ಪನವರಿಗೆ ಅಭಿನಂದನಾ ಭಾಷಣವನ್ನು ಮಾಡಿದ್ದಾರೆ. ಇದರ ಜೊತೆಗೆ ನಾಡಿನ ಎಲ್ಲ ಅರಗುರು ಚರಮೂರ್ತಿಗಳು ಜಗದ್ಗುರುಗಳು ಬಂದು ಆಶೀರ್ವಾದ ಮಾಡಿದರೆ ಸುಮಾರು 10 ಲಕ್ಷ ಜನ, ಇನ್ನೂ ಇದರ 6 ಪಟ್ಟು ಜನ ಹೊರಗಡೆ ಇತ್ತು. ನಮ್ಮ ಭವಿಷ್ಯ ನನಗೆ ಐತಿಹಾಸಿಕ ಕಾರ್ಯಕ್ರಮ ಅತ್ಯಂತ ಸಂತೋಷ ಇದೆ. ಯಡಿಯೂರಪ್ಪನವರ ಅವರು ಕೊಟ್ಟಂಥ ಕೊಡುಗೆಗಳು, ಮಹಿಳೆಯರಿಗೆ ಭಾಗ್ಯಲಕ್ಷ್ಮಿ ಇರ್ಬೋದು, ಮಕ್ಕಳಿಗೆ ಬೈಸ್ಕಲ್ ಇರ್ಬೋದು, ಅಥವಾ ಶಿಕ್ಷಣಕ್ಕೆ ಆದ್ಯತೆ ಇರ್ಬೋದು, ಅಥವಾ ಆರೋಗ್ಯ ಕ್ಷೇತ್ರದಲ್ಲಿರ್ಬೋದು, ಭಾಳಷ್ಟು ದೊಡ್ಡ ಕ್ರಾಂತಿಯನ್ನು ಮಾಡಿದ ಮಹಾನ್ ನಾಯಕನ ಇವತ್ತು 50ನೇ ವರ್ಷದ 50ನೇ ವರ್ಷ ಅಭಿಮಾನೋತ್ಸವ ಕಾರ್ಯಕ್ರಮ ಸಂತೋಷ ಆಗಿದೆ. ಸುಮಾರು 10 ಲಕ್ಷ ಜನ ಸೇರಿದ್ದಾರೆ. ಸರ್, ಈ ಚಿತ್ರದುರ್ಗದ ಕೋಟೆಯಲ್ಲಿ ಈ ಇತಿಹಾಸ ಈ ದೇಶ, ಇಡೀ ಕರ್ನಾಟಕದ ಇತಿಹಾಸದಲ್ಲಿ ಇಂದ ಒಂದು ದೊಡ್ಡ ಕಾರ್ಯಕ್ರಮ ಆಗಿಲ್ಲ, ಜನ ಸೇರಿಲ್ಲ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.